ಇವತ್ತು ನಾವು ಮೈದಾ ಯೂಸ್ ಮಾಡದೆ ಮೋಮೋಸ್ ಮಾಡೋದು ಹೇಗೆ ಅಂತ ನೋಡೋಣ. ನಮಸ್ಕಾರ ಎಲ್ಲರಿಗೂ. ಹೌದು, ಹೊರಗಡೆ ಎಲ್ಲ ಜಂಕ್ ಫುಡ್ಡಲ್ಲಿ ಮೋಮೋಸ್ ಕೂಡ ಒಂದಾಗಿದೆ. ಪಾನಿಪೂರಿ, ಗೋಬಿ ಇದೆಲ್ಲದನ್ನು ಹೇಗೆ ತಿಂತಾರೋ ಹಾಗೆ ಮೋಮೋಸ್ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಆದರೆ ಮೋಮೋಸ್ಗೆ ಯೂಸ್ ಮಾಡೋದು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾರೆ ಹೊರಗಡೆ ಎಲ್ಲ. ಸೊ ಮೈದಾ ಹಿಟ್ಟು ಡೈಜೆಷನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಕೊಡಲೇಬಾರ್ದು. ಮೈದಾ ಯೂಸ್ ಮಾಡ್ದೇ ಮೋಮೋಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನಾನು ಮೋಮೋಸ್ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಗೋಧಿ ಹಿಟ್ಟಿಂದ ಚಿಕ್ಕ ಮಕ್ಕಳಿಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಇದು ಸ್ಟೀಮ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಗೂ ತುಂಬಾ ಒಳ್ಳೆಯದು. ಒಂಥರ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಕೊಡಬಹುದು. ಮೋಮೋಸ್ ಮಾಡೋದಕ್ಕೆ ಅಂತ ನಾನು ಒಂದಿಷ್ಟು ತರಕಾರಿಗಳನ್ನು ತಗೊಂಡಿದ್ದೀನಿ. ಅದರಲ್ಲಿ ಕ್ಯಾಬೇಜ್, ಕ್ಯಾರೆಟ್, ಆನಿಯನ್, ಹಸಿಮೆಣಸಿನಕಾಯಿ ಇದೆಲ್ಲದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬೇಯೋವರೆಗೂ ನಾವು ಒಂದು ಕಡೆಗೆ ಅದನ್ನು ನಾದ್ಕೊಂಡು ಇಟ್ಕೋಬೇಕು. ಗೋಧಿ ಹಿಟ್ಟನ್ನು ನಾದ್ಕೊಂಡು ಒಂದು 10 ನಿಮಿಷ ಅದನ್ನು ನೆನೆಯೋಕ್ಕೆ ಅಂತ ಬಿಡಬೇಕು. ನಾನಿವತ್ತು ಮಾಡ್ತಾಯಿರೋದು ಸ್ಟೀಮ್ ಮೋಮೋಸ್. ಸ್ಟೀಮ್ಡ್ ಮೋಮೋಸ್ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಫ್ರೈಡ್ ಮೋಮೋಸ್ ಮಾಡೋದ್ರಿಂದ ಅದರಲ್ಲಿ ಎಣ್ಣೆ ಪದಾರ್ಥನೂ ಜಾಸ್ತಿ ಇರುತ್ತೆ. ಆದರೆ ಸ್ಟೀಮಲ್ಲಿ ಅಷ್ಟೊಂದು ಇರೋದಿಲ್ಲ ಅಂತ ನಾನು ಸ್ಟೀಮ್ ಮೋಮೋಸ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಎಣ್ಣೆದನ್ನು ತಿನ್ನೋದು ತುಂಬಾ ಕಡಿಮೆ. ಸೊ ಇವತ್ತು ಸ್ಟೀಮ್ ಮೋಮೋಸ್ನೇ ಮಾಡ್ತಾಯಿದ್ದೀನಿ. ಚಪಾತಿ ಏನು ನಾದಿರ್ತೀವಲ್ಲ ಅದನ್ನು ಚಿಕ್ಕ ಚಿಕ್ಕ ರೌಂಡ್ ಬಾಲ್ಸ್ ಆಗಿ ಮಾಡಿಕೊಂಡು ಪೂರಿ ಕರಿಯೋಕ್ಕೆ ಅಂತ ನಾವು ಹೇಗೆ ಒಂದು ಚಿಕ್ಕದಾಗಿ ರೌಂಡಾಗಿ ಮಾಡ್ಕೋತೀವಲ್ಲ ಅದೇ ಥರ ಚಿಕ್ಕದಾಗಿ ಲಗಟ್ಟಿಸ್ಕೋಬೇಕು. ಅದರಲ್ಲಿ ನಾವು ಮಾಡಿರೋವಂಥ ಬ್ಲ್ಯಾಟರ್ ಅಂದರೆ ಏನು ಬೇಯಿಸ್ಕೊಂಡಿರ್ತೀವಲ್ಲ ತರಕಾರಿನೆಲ್ಲ ಅದನ್ನು ಅದರಲ್ಲಿ ತುಂಬಿಕೊಂಡು ಮೋದಕ ಹೇಗೆ ರೌಂಡಾಗಿ ಶೇಪಲ್ಲಿ ಮಾಡ್ಕೋತೀವಿ ಆ ಥರ ಅದನ್ನು ಮಾಡ್ಕೋಬೇಕು. ನಾನು ಇದನ್ನು ಬೇಯಿಸೋದಕ್ಕೆ ಅಂದರೆ ಸ್ಟೀಮ್ ಮಾಡೋದಕ್ಕೆ ಇಡ್ಲಿ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಇಡ್ಲಿ ಪಾತ್ರೆಗೆ ಮುಂಚೆನೇ ಎಣ್ಣೆನೋ ಅಥವಾ ತುಪ್ಪ ಯಾವುದಾದ್ರೂ ಹಚ್ಕೋಬೋದು. ಆ ತುಪ್ಪನ ಅಥವಾ ಎಣ್ಣೆನೋ ಪ್ಲೇಟಿಗೆ ಹಚ್ಕೊಂಡು ಅದರ ಮೇಲೆ ಮೋಮೋಸ್ ಪ್ಲೇಟರ್ಸ್ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಅದರಲ್ಲಿ ಇಟ್ಕೊಂಡು ಒಂದು 15 ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. 15 ನಿಮಿಷ ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕು. ಮೋಮೋಸನ್ನು ಇಡ್ಲಿ ಪಾತ್ರೆ ಮೇಲೆ ಇಟ್ಟ ಮೇಲೂ ಕೂಡ ಮೋಮೋಸ್ ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಬೇಕು ಅಂದರೆ ಹಚ್ಕೋಬೋದು. ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ, ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಹಚ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ ಮೋಮೋಸ್ ಚಟ್ನಿ ಕೂಡ ಯೂಸ್ ಮಾಡಿದ್ದೀನಿ. ಅಂದರೆ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದು ಹೇಗೆ ಅಂದರೆ ಅದರದ್ದು ವಿಡಿಯೋ ಇಲ್ಲ, ಬಟ್ ಹೇಳ್ತೀನಿ. ಕೆಂಪು ಒಣ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಒಗ್ಗರಣೆಯಲ್ಲಿ ಅದನ್ನು ಹಾಕ್ಕೊಂಡು ತಾಳಿಸ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ಮೆಂತೆ ಪುಡಿ ಮತ್ತು ಸ್ವಲ್ಪ ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೆ. ಸೊ ಖಾರ ಬೇಕು ಅನ್ನೋರು ಖಾರನೂ ಮಾಡ್ಕೋಬೋದು. ನಮ್ಮನೇಲಿ ಖಾರ ತಿನ್ನಲ್ಲ, ಸೊ ನಾನು ಮೀಡಿಯಮ್ ಹಾಗೆ ಮಾಡ್ಕೊಂಡಿದ್ದೆ. ಬಟ್ ಯೂಶ್ವಲಿ ಮೋಮೋಸ್ಗೆ ಅಂದರೆ ಖಾರವಾಗಿರೋ ಚಟ್ನಿನೇ ಚೆನ್ನಾಗಿರುತ್ತೆ. ಸೊ ನಾನು ಇಡ್ಲಿ ಪಾತ್ರೆಯಲ್ಲಿ ಮೋಮೋಸನ್ನು ಒಂದು 15 ಮಿನಿಟ್ಸ್ ಸ್ಟೀಮ್ ಆಗೋದಕ್ಕೆ ಅಂತ ಬಿಟ್ಟಿದ್ದೆ. ಸ್ಟೀಮ್ ಆದಮೇಲೆ ಈ ಥರ ಆಗಿತ್ತು. ತುಂಬಾ ರುಚಿಯಾಗಿತ್ತು. ಸೀರಿಯಸ್ಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.